ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ನಮಸ್ತೆ ಸ್ನೇಹಿತರೆ. ನೀವು ಅಂದುಕೊಂಡಿದ್ದು ನಿಜ. ಆದರೆ ಪ್ರಸ್ತುತ ಈಕೆ ನಿಮ್ಮವರಾಗಬೇಕು ಅಂದರೆ ಕೆಲವೊಂದಿಷ್ಟು ರೂಲ್ಸ್ಗಳಿರುತ್ತೆ. ಅಂದರೆ ಒಂದು ಸಂಬಂಧನ ಬೆಳೆಸಬೇಕು ಅಂತಂದರೆ ಹೀಗೆ ಇರಬೇಕು, ಇದೇ ರೀತಿ ನೋಡ್ಕೊಳ್ಬೇಕು, ವ್ಯಕ್ತಿತ್ವ ಚೆನ್ನಾಗಿರಬೇಕು ಅಂತ ಯಾವ ರೀತಿಯಲ್ಲಿ ಹೇಳ್ತೀರೋ ಅದೇ ರೀತಿಯಲ್ಲೂ ಕೂಡ ಈ ಒಂದು ಹುಡುಗಿ ಸಹ ಹೇಳ್ತಾಳೆ. ಅಷ್ಟಕ್ಕೂ ಏನು ಈ ಒಂದು ಪ್ರೊಫೈಲ್ನ ಡೀಟೇಲ್ಸ್ ಅಂದರೆ, ಈಕೆಗೆ ಒಬ್ಬ ಹುಡುಗನ ಅವಶ್ಯಕತೆ ಇದೆ ಮದುವೆ ಆಗೋದಕ್ಕೆ. ಹೆಸರು ಬಂದುಬಿಟ್ಟು ಇಶಿತಾ ಗೌಡ ಅಂತ, ಊರು ಬಂದುಬಿಟ್ಟು ಮುತ್ತಗನಹಳ್ಳಿ ಅಂತೆ ಸ್ನೇಹಿತರೆ. ನಾನು ಇವತ್ತೇ ಈ ಒಂದು ಹೆಸರನ್ನ ಕೇಳ್ತಾ ಇರೋದು, ಬಟ್ ಎಲ್ಲಿ ಬರುತ್ತೆ ಅಂದರೆ ಚಾಮರಾಜ ಜಿಲ್ಲೆ ಹತ್ತಿರ ಈ ಒಂದು ಊರು ಬರುತ್ತೆ. ಈ ಒಂದು ಗೌಡ್ರು ಮನೆತನದ ಹುಡುಗಿ ಆಗಿರ್ತಕ್ಕಂಥ ಈಕೆಯ ವಯಸ್ಸು ನೋಡೋದಾದರೆ ಪ್ರಸ್ತುತ 25 ವರ್ಷ ಇವಾಗ ನಡೀತಾ ಇದೆ. ಅಂದರೆ ಮದುವೆ ಆಗುವಂಥ ಒಂದು ವಯಸ್ಸು. ನೀವು ಕೂಡ ಮದುವೆ ಆಗುವಂಥ ವಯಸ್ಸಿನಲ್ಲಿ ಇದ್ದೀರಾ ಅಥವಾ ಇದಕ್ಕಿಂತ ಜಾಸ್ತಿ ಹೆಚ್ಚಿಗೆ ಆಗಿದೆಯಾ? ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಒಳ್ಳೆಯ ರೀತಿಯ ಹುಡುಗಿಯರು ಸಿಗ್ತಾರೆ. ಆ್ಯಂಡ್ ಹೈಟು 5.3 ಅಡಿ, ಗೋಧಿ ಬಣ್ಣದ ಮೈಕಟ್ಟು, ಧನು ರಾಶಿ, ಪೂರ್ವಾಷಾಢ ನಕ್ಷತ್ರ. ಎಜುಕೇಷನ್ ಬಂದುಬಿಟ್ಟು ಆಗಿದೆ, ಬಟ್ ಕೆಲಸ ಏನೂ ಇಲ್ಲ, ಮನೆಯಲ್ಲಿ ಕೆಲಸ ಮಾಡ್ತಾರೆ. ಇವರು ಒಂದು ಪ್ರಾಪರ್ ಕೆಲಸ ಬಂದುಬಿಟ್ಟು ಜೇನು ಸಾಗಾಣಿಕೆ ಕೆಲಸ. ಜೇನು ಹುಳಿದು ಒಂದು ಜೇನುತುಪ್ಪ ಮಾರಿ ಅದರಿಂದ ಮಾರಾಟ ಮಾಡುವಂಥ ಒಂದು ಉದ್ಯೋಗ ಇವರ ತಂದೆಯಿಂದ ಬಂದಿದೆ. ಹುಡುಗಿ ಟೋಟಲಿ ಹೇಳಬೇಕು ಅಂದರೆ ಒಳ್ಳೆಯ ಸ್ವಭಾವ ಪ್ರಿಯೆ, ಶಾಂತ ರೀತಿಯ ಹುಡುಗಿ, ಮೌನದಲ್ಲಿ ಜಾಸ್ತಿ ಹೊಂದಿಕೊಂಡು ಹೋಗುವಂಥ ಒಬ್ಬ ಹುಡುಗಿ ಆಗಿರೋದು ಈ ಒಂದು ಇಶಿತಾ. ತಂದೆಯವರು ಅವಾಗಲೇ ಹೇಳಿದಾಗೆ ಜೇನುಗೂಡಿನ ಸಾಗಾಣಿಕೆ ಕೆಲಸ, ತಾಯಿಯವರು ಗೃಹಿಣಿ, ಅಣ್ಣ ಒಬ್ಬ ಅರಣ್ಯದಲ್ಲಿ ಕೆಲಸ ಮಾಡ್ತಾನೆ. ಟೋಟಲಿ ಹೇಳಬೇಕು ಅಂದರೆ ಮನೆ ಕಾಡು ಮತ್ತು ಗ್ರಾಮ ಜೀವನ ಶೈಲಿಯ ಕುಟುಂಬದಲ್ಲಿ ಹೊಂದಿ ಬೆಳೆದಿರ್ತಕ್ಕಂಥ ಈ ಒಂದು ಹುಡುಗಿಗೆ ಒಬ್ಬ ಹುಡುಗನ ಅವಶ್ಯಕತೆ ಇದೆ. ಯಾವ ರೀತಿಯಲ್ಲಿ ಇರಬೇಕು ಅಂತ ಈಕೆನೇ ಹೇಳಿದ್ದಾಳೆ. 1ನೇ ಪಾಯಿಂಟಲ್ಲಿ ಲಿಟಲ್ ಸ್ಟ್ರಿಕ್ಟ್ ಮತ್ತು ಬಟ್ ಕೇರಿಂಗ್ ಆಗಿರ್ತಕ್ಕಂಥ ಹುಡುಗ ಆಗಿರಬೇಕು. ಲಿಟಲ್ ಸ್ಟಿಕ್ ಅಂದರೆ ಸ್ವಲ್ಪ ಮಟ್ಟಿಗೆ ಸ್ಟ್ರಿಕ್ಟ್ ಇರಲಿ, ಬಟ್ ಅತಿಯಾಗಿರ್ತಕ್ಕಂತಹ ಒಂದು ಸ್ಟ್ರಿಕ್ಟು ಬೇಡ. ಜೊತೆಗೆ ತಪ್ಪು ಇದ್ದರೆ ಅದನ್ನು ಕೂಲಾಗಿ ಹೇಳಿ, ನನಗೆ ನೀನು ತಪ್ಪು ಮಾಡ್ತಿದ್ಯಾ ನೋಡು, ಅದನ್ನು ಸರಿಪಡಿಸ್ಕೊ ಅಂತ ಕೂಲಾಗಿ ಹೇಳಿ ಒಪ್ಕೊಳ್ತೀನಿ. ಅದು ಬಿಟ್ಬಿಟ್ಟು ಬೈಯೋದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಈಕೆ ಒಂದು ಸ್ವಂತದಾಗಿರ್ತಕ್ಕಂಥ ಲಿಟಲ್ ಬೀಟ್ನಲ್ಲಿ ಹೊಂದಿಕೊಂಡು ಹೋಗುವಂಥ ಒಬ್ಬ ಹುಡುಗಿ ಆಗಿದ್ದು ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾಳೆ. ಯಾಕೆ ಯಾರಾದರೂ ಏನಾದರೂ ಇದು ಮಾಡಿದ್ರೆ ಇದ್ರ ಬಗ್ಗೆ. ರಿಲೇಷನ್ಶಿಪ್ನಲ್ಲಿ ಒಳ್ಳೆಯ ಒಂದು ಡಿಸಪ್ಲೈನಲ್ಲಿ ಇರಬೇಕು. ಅಂದರೆ ಸಂಬಂಧದಲ್ಲಿ ಒಳ್ಳೆಯ ರೀತಿಯಲ್ಲಿ ಇರಬೇಕು. ಯಾವ ರೀತಿಯಲ್ಲಿ ಅಂದರೆ, ನನಗೆ ನನ್ನ ಗಂಡ ಬಿಟ್ಟು ಇನ್ನೊಬ್ಬರ ಮೇಲೆ ನಾನು ಕಣ್ಣು ಸಹ ಹಾಕಬಾರ್ದು, ಅಷ್ಟೊಂದು ನನ್ನ ಜೊತೆ ನಿಯತ್ತಾಗಿರಬೇಕು ನೀವು ಅಂತ ಹೇಳಿರೋದು. ಏನಾದರೂ ಕೆಲಸ, ಮನೆ ಕೆಲಸ ಅಥವಾ ಹೊರಗಿನ ಒಂದು ಕೆಲಸ ಮಾಡಬೇಕು ಅಂತಂದರೆ ನೀವು ಪ್ರಸ್ತುತ ಅದಕ್ಕೆ ನನಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ದಾರೆ. ಕುಟುಂಬದವರ ಮುಂದೆ ಒಳ್ಳೆಯ ಇಮ್ಯಾಜಿನೇಷನ್ ಮೇಂಟೈನ್ ಮಾಡೋನಾಗಿರಬೇಕು. ನಿಮ್ಮ ಹತ್ರ ದುಡ್ಡಿಲ್ವಾ, ಮನೆ ಇಲ್ವಾ, ಬಟ್ ಎಲ್ಲನೂ ಕೂಡ ಇದೆ ಅಂತ ರೀತಿಯಲ್ಲಿ ನನ್ನ ಕುಟುಂಬದವರ ಮುಂದೆ, ನನ್ನ ಸಂಬಂಧಿಕರ ಮುಂದೆ ನೀವು ಮಾಡಬೇಕು. ನಿಮ್ಮ ವಯಸ್ಸು 30 ವರ್ಷ ಆಗಿದ್ದರೂ ಕೂಡ ನನಗೆ ಒಪ್ಪಿಗೆ ಇದೆ. ಒಟ್ಟಿನಲ್ಲಿ ನೀವು ನನಗೆ ಒಪ್ಪಿಗೆ ಆಗಬೇಕು ಅಂದರೆ ನಿಮ್ಮ ಫೋಟೋ, ನಿಮ್ಮ ಮಾಹಿತಿಗಳೊಂದಿಗೆ ಈ ಒಂದು ಕೆಳಗಡೆ ಕಾಣಿಸ್ತಕ್ಕಂತಹ ಜಿಮೇಲ್ ಐಡಿಗೆ ಕಳಿಸಿಕೊಡಿ ಅಂತ ಹೇಳಿದ್ದಾರೆ. ಜಿಮೇಲ್ ಐಡಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಅಲ್ಲಿಗೆ ನಿಮ್ಮ ಬಯೋಡಾಟಾ ಅವರು ಹೇಳಿರ್ತಕ್ಕಂತಹ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡಿ, ನಂತರ ನಿಮ್ಮ ಫೋಟೋ, ನಿಮ್ಮ ಬಯೋಡಾಟಾಗಳನ್ನು ಅವ್ರಿಗೆ ಕಳಿಸಿಕೊಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಮಾಹಿತಿಗಳನ್ನು ಬೇಗ ಕಳಿಸಿಕೊಡಿ ಅಂತ ಹೇಳ್ತಾ, ಈಕೆ ಹತ್ರ ಇರ್ತಕ್ಕಂತಹ ಈ ಒಂದು ಕಾರು ಸ್ನೇಹಿತರೆ, ಒಂದು ಜೇನುಗೂಡಿನ ಸಂಪಾದನೆ ಮಾಡ್ತಕ್ಕಂಥದ್ದು ಸಣ್ಣ ಮಾತಲ್ಲ. ಒಂದು ಲಾಂಗ್ ಡ್ರೈವ್ ಹೋಗಬೇಕು, ಎಲ್ಲ ರೀತಿಯಲ್ಲೂ ಕೂಡ ಟ್ರೈ ಮಾಡಬೇಕು. ಅದೇ ರೀತಿಯಲ್ಲಿ ಇವರು ಟ್ರೈ ಮಾಡಿ ಒಂದು ಕಾರನ್ನು ಖರೀದಿ ಮಾಡಿರ್ತಾರೆ. ಇದರಲ್ಲಿನೇ ಇವರು ಜೇನುಗೂಡಿನ ಎಣ್ಣೆ ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನು ತೆಗೆದುಕೊಂಡು ಬರ್ತಾರೆ ಆಫ್ಟರ್ 100 ಕಿಲೋಮೀಟರ್ ಹೋಗಿ. ಈ ಒಂದು ಗಾಡಿ ಪ್ರಸ್ತುತ ಓಲ್ಡ್ ಮಾಡೆಲ್ ಆಗಿದೆ. ಅದನ್ನು ರಿಪೇರಿ ಮಾಡಿ ನನ್ನ ಮದುವೆ ಆಗುವಂಥ ಹುಡುಗನಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಒಂದು ಗಾಡಿ ಇಂಜಿನ್ ಬಂದು 1998ರ ಇಂಜಿನ್. ಇದೊಂದು ಡೀಸೆಲ್ ವೇರಿಯಂಟ್. ಟಾಪ್ ಸ್ಪೀಡ್ ಬಂದರೆ 200 ಕಿಲೋಮೀಟರ್ನ ಒಂದು ಟಾಪ್ ಸ್ಪೀಡ್ ಇದೆ. ಮೈಲೇಜಿಂಗ್ ಬಂದರೆ 14ರಿಂದ 17ರ ಮೈಲೇಜಿಂಗ್ ಕೊಡ್ತಕ್ಕಂಥದ್ದು. 5 ಸೀಟ್ ಒಳಗಡೆ ಇದೆ. ಟೋಟಲಿ ಸುಮ್ಮನೆ ನೋಡ್ಕೊಂಬಿಡಿ, ನಾನೇನು ಇದ್ರ ಬಗ್ಗೆ ಹೆಚ್ಚಿಗೆ ಹೇಳಲ್ಲ. ಲಿಟ್ರಲಿ ಓಲ್ಡ್ ಮಾಡೆಲ್ ಅಂತಂದಮೇಲೆ ಇದರಲ್ಲಿ ಹೆಚ್ಚಿಗೆ ಹೇಳಿದ್ರೂ ಕೂಡ ವೇಸ್ಟ್ ಆಗಿಬಿಡುತ್ತೆ. ಫ್ರೀಯಾಗಿ ಬರ್ತಾ ಇದೆ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೇನೆ. ಆಕೆ ಹತ್ತಿರ ಇರ್ತಕ್ಕಂತಹ ಆಸ್ತಿ ವಿವರಣೆ ಸ್ವಲ್ಪ ಹೇಳಬೇಕಾಗಿರುತ್ತೆ ಸ್ನೇಹಿತರೆ. ಒಂದು ಮನೆ, ಈ ಒಂದು ಕಾರು ಮತ್ತು ಅವರ ಅಣ್ಣನವರ ಸಂಬಳ ಈಗೇಗೆ ಬರುತ್ತೆ ಅಂದರೆ, ತಂಗಿಗೆ ಅಂತ ಒಂದು ಸ್ವಲ್ಪ ಒಡವೆಗಳನ್ನು ಮಾಡಿ ಇಡಿಸಿದ್ದಾರೆ ಅವರ ಅಣ್ಣನವರು. ಯಾಕಂದರೆ ಅರಣ್ಯ ಪ್ರದೇಶದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಅದಕ್ಕೋಸ್ಕರ
ಮತ್ತು ಅದಕ್ಕೆ ತಕ್ಕ ಹಾಗಿರ್ತಕ್ಕಂಥ ವ್ಯಕ್ತಿತ್ವ ಆತನಲ್ಲಿದೆ. ಏನೂ ಕೂಡ ಇದುವರೆಗೂ ಸಮಸ್ಯೆ ಆಗದಿರೋ ರೀತಿಯಲ್ಲಿ ತಂಗಿನ ನೋಡ್ಕೊಂಡು ಹೋಗ್ತಾ ಇದ್ದಾನೆ ಮತ್ತು ಒಳ್ಳೆಯ ಬಾಂಡಿಂಗ್ ಇದೆ ಮತ್ತು ಸುಂದರವಾಗಿರ್ತಕ್ಕಂಥ ಕುಟುಂಬದಲ್ಲಿ ನೀವೇನಾದರೂ ಇವರ ಮನೆಗೆ ಅಳಿಯನಾಗಿ ಎಂಟ್ರಿ ಕೊಟ್ಟರೆ ನಿಮಗೆ ಪ್ರೀತಿ ಕಾಳಜಿ ಎಲ್ಲನೂ ಕೂಡ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಟೈಮ್ ಲೈನಲ್ಲಿ ಸಿಗುತ್ತೆ. ಅದೊಂದು ಇದರಲ್ಲಿ ಪ್ಲಸ್ ಪಾಯಿಂಟು. ಸೊ ಹೆಚ್ಚಿಗೆ ಯಾವುದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಡಿ ನೀವು. ಆಕೆ ಅವರ ಮನೆತನಕ್ಕೆ ತಕ್ಕ ಹಾಗಿರ್ತಕ್ಕಂಥ ಹುಡುಗಿ ಇದ್ದಾಳ, ನನಗೆ ನನ್ನ ಫ್ಯಾಮಿಲಿಯವ್ರಿಗೆ ತಕ್ಕ ಆಗಿರ್ತಕ್ಕಂಥ ಬಾಂಡಿಂಗ್ನಲ್ಲಿದ್ದಾಳ, ಅದರ ಬಗ್ಗೆನೇ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿ. ಮಿಕ್ಕಿದ್ದೆಲ್ಲನೂ ಕೂಡ ತಲೆಗೆ ಹಾಕೊಳ್ಳೋಕ್ಕೆ ಹೋಗಬೇಡಿ. ಸೊ ಇದು ಇವತ್ತಿನ ಒಂದು ಮಾಹಿತಿ ಸ್ನೇಹಿತರೆ. ಇದೇ ರೀತಿ ಹೊಸ ಪ್ರೊಫೈಲ್ಗಳ ನಮ್ಮ ಚಾನಲಲ್ಲಿ ಬರ್ತಾ ಹೋಗ್ತವೆ. ಸೊ ಒಂದು ಸಲ ಚಾನಲ್ನ ಚೆಕ್ ಮಾಡಿ, ತುಂಬ ಪ್ರೊಫೈಲ್ಗಳಿವೆ. ಆಲ್ರೆಡಿ ಎಷ್ಟೋ ಜನಕ್ಕೆ ಎಂಗೇಜ್ ಆಗಿದೆ, ಕೆಲವೊಂದು ಜನ ಬ್ರೇಕಪ್ ಆಗಿದ್ದಾರೆ. ಯಾಕಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ. ಸೊ ಒಳ್ಳೆಯದಾಗಲಿ. ನಿಮ್ಮ ಮಾಹಿತಿಗಳನ್ನು ಜಿಮೇಲ್ ಮುಖಾಂತರ ಕಳಿಸಿಕೊಡಿ ಅಂತ ಹೇಳ್ತಾ ನಮಸ್ತೆ, ಒಳ್ಳೆಯದಾಗಲಿ.